ನಾಳೆ ಮದ್ದೂರು ಪಟ್ಟಣ ಬಂದ್ಗೆ ಕರೆ ಕೊಡಲಾಗಿದೆ. ನಾಳೆ ಮದ್ದೂರು ಬಂದ್, ಸ್ವಯಂ ಘೋಷಿತ ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅಲ್ಲಿಗೆ ಯಾವ ವ್ಯಾಪಾರ ವಹಿವಾಟು ಏನೂ ನಡೆಯಲ್ಲ. ಸ್ವಯಂ ಪ್ರೇರಿತ ಇದು, ಸ್ವಯಂ ಘೋಷಿತ, ಅವರೇ ಸ್ವಯಂ ಪ್ರೇರಿತ. ನನ್ನ ಪ್ರಕಾರ ಹಿಂದೂ ಮುಖಂಡರು ಬಂದ್ಗೆ ತೀರ್ಮಾನ ಮಾಡಿದ್ದಾರೆ. ಸ್ವಯಂ ಪ್ರೇರಿತರಾಗಿ ವ್ಯಾಪಾರ ವಹಿವಾಟು ಏನನ್ನೂ ಮಾಡಲ್ಲ ನಾವು. ಹೌದು, ಅವ್ರು ನ್ಯಾಯ ಕೇಳ್ತಾ ಇದ್ದಾರೆ. ಪ್ರತಿ ವರ್ಷ ಈ ಥರ ಗಣೇಶನ ಉತ್ಸವ ಮಾಡ್ತೀವಿ ಅಂತಂದರೆ ಕೆಲವ್ರಿಗೆ ಉರಿ ಶುರು ಆಗುತ್ತೆ. ಅದೊಂದನ್ನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಹೆಂಗೆ? ಪ್ರತಿ ವರ್ಷ ಒಂದೊಂದು ಊರಲ್ಲಿ ಆಗ್ತಾ ಇದೆ. ಮಂಡ್ಯದಲ್ಲಿ ನಾಗಮಂಗಲ ಆಯಿತು, ಇವಾಗ ಮದ್ದೂರಲ್ಲಿ ಆಗ್ತಾ ಇದೆ. ಕಲ್ಲು ಹೊಡೆದವರ ವಿರುದ್ಧ ಕ್ರಮ ಏನು? FIR ಆಗಿದೆಯಾ? ಎಷ್ಟು ಜನರನ್ನ ಬಂಧಿಸಿದ್ದೀರಾ? ನ್ಯಾಯ ಕೊಡಿ ಅಂತ ಕೇಳುತ್ತಪ್ಪ ಪ್ರಜಾಪ್ರಭುತ್ವದಲ್ಲಿ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಈಗೇನೋ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರಂತೆ, ಅದು ಬೇರೆ ವಿಚಾರ. ತಗೊಳ್ಳೇಬೇಕು ನೀವು, ನಿಮಗೆ ಬೇರೆ ದಾರಿನೇ ಇಲ್ಲ. ಪೊಲೀಸರಿಗೆ ಆಲ್ರೆಡಿ ಅವರು ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡಿದ್ದಾರೆ ಆ್ಯಂಡ್ ಫೈನ್. ಈಗಾಗಲೇ ಒಂದು 21 ಜನರನ್ನ ಬಂಧಿಸಿದ್ದಾರೆ. ಬೇರೆ ಊರವರೆಲ್ಲ ಇದ್ದಾರೆ, ಚನ್ನಪಟ್ಟಣದಿಂದ ಬಂದಿದ್ದಾರೆ. ಆಮೇಲೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಚಲುವರಾಯಸ್ವಾಮಿ ಹೇಳ್ತಾರೆ ಇದು 100% ಪೂರ್ವ ಯೋಜಿತ, ಪ್ರೀ ಪ್ಲ್ಯಾನ್ಡ್ ಅಂತಲೇ ಹೇಳ್ತಾರೆ. ಅವರೇ ಹೇಳ್ತಾರೆ. ಆದರೆ ನಾವು ಯಾರನ್ನೂ ರಕ್ಷಣೆ ಮಾಡಲ್ಲ ಅಂತ ಹೇಳ್ತಾರೆ. 21 ಜನ ಮಾತ್ರನ ಅಲ್ಲಿದ್ದು. ಪ್ರತ್ಯಕ್ಷದರ್ಶಿಗಳು ಏನು ಹೇಳ್ತಾರೆ ಕೇಳಿ, ಕ್ರಮ ತಗೊಳ್ಳಿ. ಯಾವ ಊರಿನಲ್ಲಿ ಒಂದು ಗಣಪತಿ ವಿಸರ್ಜನೆ ಮೆರವಣಿಗೆ ಅಂತಂದ್ರೂ ಭಯ ಪಡಬೇಕಾದ ಸನ್ನಿವೇಶ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ಈಗ ನಾಳಿನ ಮದ್ದೂರು ಬಂದ್ ಕರೆ ಕೊಟ್ಟಿರ್ತಕ್ಕಂಥದ್ದು ಯಾರು? ಇದು ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಒಗ್ಗೊರಲಾಗಿ ಕರೆ ಕೊಟ್ಟಿದ್ದಾರಾ? ಯಾವ ಸ್ವರೂಪದಲ್ಲಿ ಇರುತ್ತೆ ಈ ಬಂದ್ ಅಂತನ್ಬಿಟ್ಟು? ಅಲ್ಲಿ ಮದ್ದೂರಿನಲ್ಲಿ ಪ್ರತಿಭಟನೆಯ ಸ್ವರೂಪ ತೀವ್ರಗೊಂಡಿರುವಂತದ್ದು. ಇದೀಗ ತಾಲೂಕು ಕಚೇರಿಯತ್ತ ಪ್ರತಿಭಟನಾಕಾರರು ಜಮಾವಣೆಗೊಂಡಿದ್ದಾರೆ. ಹಿಂದೂ ಮುಖಂಡರು, ಬಿಜೆಪಿ ಕಾರ್ಯಕರ್ತರು ಸಹಿತ ಬೇರೆ ಬೇರೆ ಸಂಘಟನೆ ಮುಖಂಡರುಗಳು ಕೂಡ ಇಲ್ಲಿ ಜಮಾವಣೆಗೊಂಡಿರುವಂತದ್ದು. ಇಲ್ಲಿ ಒಂದು ಸ್ಪಷ್ಟವಾದ ಸಂದೇಶವನ್ನು ಸರ್ಕಾರಕ್ಕೆ ರವಾನೆಯನ್ನ ಮಾಡ್ತಾ ಇರುವಂತದ್ದು. ನಾಳೆ ಇಡೀ ಮದ್ದೂರು ಪಟ್ಟಣ ಸಂಪೂರ್ಣವಾಗಿ ಸ್ತಬ್ಧಗೊಳಿಸಲು ಕರೆಯನ್ನ ನೀಡಲಾಗಿದೆ. ನಾಳೆ ಸ್ವಯಂ ಘೋಷಿತವಾಗಿ ಮದ್ದೂರು ಪಟ್ಟಣ ಬಂದ್ಗೆ ಇದೀಗ ವಿಜಯಪುರ ಸಂಘಟನೆಗಳು ಕರೆಯನ್ನು ನೀಡಿರುವಂತದ್ದು. ಜೊತೆಗೆ ನಾಳಿದ್ದು ಕೂಡ ಹೋರಾಟವನ್ನ ಮುಂದುವರಿಸುವ ಬಗ್ಗೆ ಕೂಡ ತೀರ್ಮಾನವನ್ನ ಮಾಡಲಾಗಿರುವಂತದ್ದು. ತಾಲೂಕಿನ ಇನ್ನು ಬಾಕಿ ಉಳಿದಿರುವಂತಹ ಎಲ್ಲಾ ಗಣೇಶ ಮೂರ್ತಿಗಳನ್ನ ನಾಳಿದ್ದು ಅಂದ್ರೆ ಬುಧವಾರ ಸಾಮೂಹಿಕ ವಿಸರ್ಜನೆ ಮಾಡ್ಲಿಕ್ಕೆ ಕೂಡ ತೀರ್ಮಾನವನ್ನ ಮಾಡಿದ್ದಾರೆ. ಪಟ್ಟಣ ಪೂರ್ತಿ ಮೆರವಣಿಗೆಯನ್ನ ಮಾಡಿ ಬಳಿಕ ಅದನ್ನ ವಿಸರ್ಜನೆ ಮಾಡ್ತೀವಿ, ಜೊತೆಗೆ ಡಿಜೆಯನ್ನ ಬಳಕೆ ಮಾಡೇ ಮಾಡ್ತೀವಿ ಅಂತ ಸರ್ಕಾರಕ್ಕೆ ನೇರವಾದ ಸವಾಲನ್ನ ಹಿಂದೂಪರ ಸಂಘಟನೆಗಳು ಆಗ್ತಾ ಇರುವಂತದ್ದು. ತಾಲೂಕು ಕಚೇರಿ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಹಿಂದೂಪರ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಇನ್ನೊಂದು ಕೆಲವೇ ಸಮಯದಲ್ಲಿ ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಆಗಮಿಸುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಕ್ಷಣಕ್ಕೂ ಕೂಡ ಇಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡಿಸ್ಕೊಳ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ವಿನಯ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅಲ್ಲಿಗೆ ನಾಳೆಗೆ ಮದ್ದೂರು ಬಂದ್, ಜೊತೆಗೆ ಎಲ್ಲೆಲ್ಲಿ ಗಣೇಶನ್ ಕೂರಿಸಿದರೆ ಎಲ್ಲ ಸಾಮೂಹಿಕ ವಿಸರ್ಜನೆ ಬುಧವಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಂಡ. ರೋಹಿತ್, ಇದು ಯಾಕೋ ಒಂದು ದಿನಕ್ಕೆ ನಿಲ್ಲುವಂತೆ ಕಂಡು ಬರ್ತಾ ಇಲ್ಲ ಈ ಗಲಾಟೆ. ಒಂದು ಕಡೆ ಇವತ್ತು ಪ್ರೊಟೆಸ್ಟ್ ನಡೀತಾ ಇದೆ, ನಾಳೆ ಮದ್ದೂರು ಬಂದ್, ನಾಡಿದ್ದು ಸಾಮೂಹಿಕ ಗಣೇಶ ವಿಸರ್ಜನೆ, ಜೊತೆಗೆ BJPಯವರು ಇದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು. ಸೊ ಏನಾಗಬಹುದು, ಎಲ್ಲಿಗೆ ಯಾವ ಹಂತಕ್ಕೆ ಹೋಗ್ಬೋದು ಇದು ಅಂತನ್ಬಿಟ್ಟು? ಅರವಿಂದ್, ಈ ಒಂದು ಪ್ರತಿಭಟನೆ ಕಾವು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರೋದು. ಮತ್ತೆ ನಾಳೆ ನಾಡಿದ್ದು ಕೂಡ ಒಂದು ಪ್ರತಿಭಟನೆ ಕಾವು ಹೆಚ್ಚಾಗಿದೆ. ಇದೀಗ ಮತ್ತೆ ಇಲ್ಲಿ ಗಣೇಶ ಮೂರ್ತಿಯನ್ನು ತಂದು ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದು. ಅಂದ್ರೆ ಒಂದಷ್ಟು ಗಂಟೆಗಳ ಕಾಲ ಗಣಪತಿಯನ್ನ ಬೇರೆ ಕಡೆಗೆ ಕಳಿಸುವಂತ ಕೆಲಸಗಳು ಕೂಡ ಆಗಿತ್ತು. ಆದ್ರೆ ಇದೀಗ ಮತ್ತೆ DJ ಜೊತೆಗೆ ಗಣಪತಿಯನ್ನ ತಂದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಅಂದ್ರೆ ನಮ್ಮ ಗಣೇಶನಿಗೆ ನೀವು ಕಲ್ಲು ಹೊಡೆದ್ರಿ, ಆದ್ರೆ ನಾವು ಈ ಮೆರವಣಿಗೆಯನ್ನ ಸ್ಟಾಪ್ ಮಾಡೋದಿಲ್ಲ ಅಂತೇಳಿ ಕೂಡ ಸಂದೇಶದ ಮೂಲಕವಾಗಿ ಇದೀಗ ಗಣೇಶ ಮೂರ್ತಿಯನ್ನ ಒಂದು ವಾಹನದ ಮೇಲ್ಭಾಗದಲ್ಲಿ ಕೂರಿಸಿ ಮೆರವಣಿಗೆಯನ್ನ ಮತ್ತೆ ಪ್ರಾರಂಭ ಮಾಡಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಸದ್ಯ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಈ ಒಂದು ಮೆರವಣಿಗೆ ಸಾಗ್ತಾ ಇದೆ. ಮೆರವಣಿಗೆಯ ಉದ್ದಕ್ಕೂ ಕೂಡ ಸಾವಿರಾರು ಸಂಖ್ಯೆಯ ಹಿಂದೂ ಕಾರ್ಯಕರ್ತರು ಮತ್ತೆ ಸ್ಥಳೀಯರೆಲ್ಲರೂ ಕೂಡ ಇಲ್ಲಿ ಜಮಾಯಿಸಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಇದು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಆರಂಭದಲ್ಲಿ ಈ ಒಂದು ಪ್ರತಿಭಟನೆ 11 ಗಂಟೆಯೊಳಗೆ ಮುಗಿದೋಗುತ್ತೆ ಅಂತೇಳಿ ಕೂಡ ಅಂದ್ಕೊಳ್ಳಾಗ್ತಾ ಇತ್ತು. ಆದ್ರೆ ಇದೀಗ ಒಂದು ಕಾಲ ಗಂಟೆ ಆಗುವಂತಹ ಸಂದರ್ಭ ಬಂದಿದೆ. ಆದ್ರೂ ಕೂಡ ಪ್ರತಿಭಟನೆಯ ಕಾವು ಸ್ವಲ್ಪವೂ ಕೂಡ ಕಡಿಮೆ ಆಗಿಲ್ಲ. ಇದು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಮತ್ತೆ
ಜನರು ಜಮಾಯಿಸ್ತಾ ಇದ್ರೆ, ಇನ್ನೊಂದು ಕಡೆ ಪರಿಸ್ಥಿತಿಯನ್ನ ಹತೋಟಿಗೆ ತರುವ ನಿಟ್ಟಿನಲ್ಲೂ ಕೂಡ ಪೊಲೀಸರ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಬೆಳಗ್ಗೆ ಸಹ ಅಕ್ಕಪಕ್ಕದ ತಾಲೂಕುಗಳು ಮತ್ತೆ ಜಿಲ್ಲೆಗಳಿಂದ ಮೂಲಕ ಒಂದಷ್ಟು ಪೊಲೀಸ್ ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳನ್ನ ಕರೆಸಿಕೊಳ್ಳಲಾಗಿತ್ತು. ಆದರೆ ಇದೀಗ ಐಆರ್ ಆಫೀಸರ್ ಕೂಡ ಇದೀಗ ಬಂದಿರುವಂಥದ್ದು. ಸುತ್ತಮುತ್ತಲ ಎಲ್ಲ ಜಿಲ್ಲೆಯ ಎಸ್ಪಿಗಳು, ಡಿವೈಎಸ್ಪಿಗಳು ಮತ್ತೆ ಎಎಸ್ಪಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಜೊತೆಗೆ ಹೆಚ್ಚುವರಿ ಸಿಬ್ಬಂದಿಗಳನ್ನ ಕರೆಸ್ಕೊಂಡಿರುವಂಥದ್ದು. ಆದರೂ ಕೂಡ ಪರಿಸ್ಥಿತಿಯನ್ನ ಏನು ಹತೋಟಿಗೆ ತೆಗೆದುಕೊಳ್ಳೋದು ಕೂಡ ಆಗ್ತಾ ಇರೋ ವಿಷಯದಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತೆ ಇಲ್ಲಿ ಜಮಾಯಿಸಿ ಡಿಜೆ ಸಿಡಿಗೆ ನೃತ್ಯವನ್ನು ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿರುವಂಥದ್ದು. ರಾತ್ರಿ 7:30 ಸಂದರ್ಭದಲ್ಲಿ ಆದ ಒಂದು ಕಲ್ಲು ತೂರಾಟದ ಘಟನೆಯಿಂದಾಗಿ ಈ ರೀತಿಯ ಉದ್ವಿಗ್ನ ಸ್ಥಿತಿಗೆ ಮದ್ದೂರು ಪಟ್ಟಣ ತಲುಪಿರುವಂಥದ್ದು. ಕಳೆದ ವರ್ಷ ಅಷ್ಟೇ ಕೂಡ ನಾಗಮಂಗಲದಲ್ಲಿ ಒಂದು ರೀತಿಯಾಗಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದನ್ನು ಈ ವರ್ಷ ಹತೋಟಿಗೆ ತರುವ ನಿಟ್ಟಿನಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ರು. ಆದರೆ ಇವತ್ತು ಕಳೆದ ರಾತ್ರಿ ಮದ್ದೂರಿನಲ್ಲಿ ಆದಂಥ ಕಲ್ಲು ತೂರಾಟದ ಒಂದು ಘಟನೆ ಏನಿದೆ, ಅದರಿಂದಾಗಿ ಹಿಂದೂ ಕಾರ್ಯಕರ್ತರು ಕೂಡ ಕುಪಿತವಾಗಿ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು ಪ್ರತಿಭಟನೆ ನಿಮಿಷಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ನಾಳೆ ನಾಡಿದ್ದು ಕೂಡ ಈ ಒಂದು ಪ್ರತಿಭಟನೆ ಕಾವು ಹೆಚ್ಚು ಮಾಡಬೇಕು ನಿಟ್ಟಿನಲ್ಲಿ ಕೂಡ ಹಿಂದೂಪರ ಸಂಘಟನೆಗಳು ಮತ್ತೆ ಬಿಜೆಪಿಯ ಮುಖಂಡರು ಕೂಡ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ನಾಳೆ ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬುಧವಾರ ಸಾಮೂಹಿಕ ಗಣಪತಿ ವಿಸರ್ಜನೆಗೂ ಕೂಡ ಕರೆಯನ್ನ ನೀಡಿರುವಂಥದ್ದು. ಅರವಿಂದ್. ರೈಟ್, ಥ್ಯಾಂಕ್ ಯು ರೋಹಿತ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಈಗ ಅಲ್ಲಿ ಸೇರಿರ್ತಕ್ಕಂಥ ಕ್ರೌಡನ್ನು ನೋಡ್ತಾ ಇದ್ರೆ ಯಾಕೋ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ.